ಪ್ರಸ್ತುತ 2025-26ನೇ ಸಾಲಿನ ಇದು 14ನೇ ಮೆಣಸಿನಕಾಯಿ ಮೇಳ ಆಗಿರುತ್ತೆ. ರಾಜ್ಯದ ಒಂದು ಒಣಮೆಣಸಿನಕಾಯಿ ಬೆಳೆಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದ್ರೆ ಒಟ್ಟಾರೆ ಒಂದು 79,000 ಹೆಕ್ಟೇರ್ ಅಷ್ಟು ಒಣಮೆಣಸಿನಕಾಯಿ ವಿಸ್ತೀರ್ಣ ಇದೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಸುಮಾರು ಒಂದು 40-45,000 ಹೆಕ್ಟೇರ್ ಅಷ್ಟು ಕಡಿಮೆ ಆಗಿದೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಕಳೆದ ಬಾರಿ ಒಣಮೆಣಸಿನಕಾಯಿಗೆ ಸಿಕ್ಕಂತಹ ಬೆಲೆ ಆದಂಥ ವ್ಯತ್ಯಾಸಗಳಿಂದಾಗಿ ಈ ಬಾರಿ ಕಡಿಮೆ ಆಗಿದೆ. ಸೊ ನಾವು ಸುಮಾರು 1.58 ಲಕ್ಷ ಮೆಟ್ರಿಕ್ ಟನ್ ಉತ್ಪನ್ನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಒಂದು ಸಭೆಯನ್ನ ನಾವು ನಮ್ಮ ಆಂತರಿಕ ಇಳುವರಿ 1.58 ಲಕ್ಷ ಮೆಟ್ರಿಕ್ ಟನ್ ಅದು ನಿರೀಕ್ಷೆ ಇದೆ. ಕಳೆದ ಬಾರಿಗಿಂತ ಸ್ವಲ್ಪ ಕಡಿಮೆ ಆಗಿದೆ. ತಮಗೆಲ್ಲ ಗೊತ್ತಿರುವಂತೆ ಈ ಮೇಳದ ಮುಖ್ಯ ಉದ್ದೇಶ ಏನಂತಂದ್ರೆ ರೈತರು ಮತ್ತು ಗ್ರಾಹಕರನ್ನ ನೇರವಾಗಿ ಒಂದೇ ವೇದಿಕೆಗೆ ತರೋದು, ಜೊತೆಗೆ ಅವರಿಗೆ ನೇರವಾದಂತಹ ಸಂಪರ್ಕ ಕಲ್ಪಿಸ್ಕೊಂಡು ಮತ್ತು ಅಲ್ಲಿ ಬಂದಂತ ಇವರಿಗೆ ವಿಜ್ಞಾನಿಗಳೊಡನೆ ತಜ್ಞರೊಡನೆ ಸಂಪರ್ಕ ಏರ್ಪಡಿಸೋದು ಇದು ಮುಖ್ಯ ಉದ್ದೇಶ ಆಗಿರುತ್ತೆ. ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏನು ಧಾರವಾಡ, ಗದಗ, ಹಾವೇರಿ ಪಂಚಾಯತಿಗಳಿಗೆ, ಬಳ್ಳಾರಿ ಅಲ್ಲೆಲ್ಲ ನಾವು ನಮ್ಮ ಇಲಾಖೆ ಮುಖಾಂತರ, ತೋಟಗಾರಿಕೆ ಇಲಾಖೆ ಮುಖಾಂತರ ಹೆಚ್ಚಿನ ಪತ್ರ ಮಾಡಿದ್ವಿ. ಜೊತೆಗೆ ಭಿತ್ತಿ ಪತ್ರಗಳ ಮುಖಾಂತರ ಮಾಡಿದ್ವಿ ಹಾಗೂ ಕರಪತ್ರಗಳನ್ನು ಕೂಡ ನಾವು ಮಾಡಿ ಹಂಚಿದ್ವಿ. ಜೊತೆಗೆ ಏನು ಮಹಾನಗರ ಪಾಲಿಕೆ ಕಸ ವಿಲೇವಾರಿ ವಾಹನಗಳಿವೆ ಅದರಲ್ಲೂ ಕೂಡ ನಾವು ಜಿಂಗಲ್ಸ್ ಮಾಡಿ ಅದರಲ್ಲೂ ಕೂಡ ಪ್ರಚಾರ ಮಾಡಲು ಪ್ರಯತ್ನ ಮಾಡಿದ್ವಿ. ಮುಂದಿನ 5, 6, 7ನೇ ತಾರೀಕು ನಾವು ಆಟೋದಲ್ಲಿ ಕೂಡ ಹುಬ್ಬಳ್ಳಿ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಪ್ರಚಾರ ಕೂಡ ಕೈಗೊಳ್ತಾ ಇದ್ವಿ. ಈ ರೀತಿ ಹೆಚ್ಚಿನ ಪ್ರಚಾರವನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಈ ಹಿಂದೆ ನಾವು ಆಡಿದಂಥ ಕಳೆದ 3-4 ಮೇಳಗಳಿಗೆ ಸಂಬಂಧಪಟ್ಟಂತೆ ವಿವರಗಳನ್ನು ಕೊಡಬೇಕಂತಂದ್ರೆ 2018-19ರಲ್ಲಿ ಅದು 9ನೇ ಮೇಳ ಆಗಿರುತ್ತೆ. ಅದರಲ್ಲಿ ಸುಮಾರು 120 ಜನ ರೈತರು ಭಾಗವಹಿಸಿದ್ದಾರೆ. ಮಾಹಿತಿ ನಿಮಗೆ ಸರ್ಕ್ಯುಲೇಟ್ ಮಾಡಿದ್ದೀವಿ. ಅದನ್ನೇನು ರಿಪೀಟ್ ಮಾಡೋದು ಬೇಡ ಅಂತಂದ್ರೆ ಮಾಹಿತಿ ಇದೆ ಅಂತಂದ್ರೆ ನಾನು ಮುಂದುವರಿಸ್ಕೊಡ್ತೀನಿ. ಜೊತೆಗೆ ನಮ್ಮ ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆ ಮತ್ತು ಮಂಡಳಿಯ ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ವಿ. ಯಾರಾದ್ರೂ ರೈತರು ನೋಂದಣಿ ಮಾಡ್ಕೋಬೇಕು ಅಂತಂದ್ರೆ ಅದನ್ನ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಸೊ ಪ್ರಸಕ್ತ ಏನು 6, 7, 8ನೇ ತಾರೀಕಿಗೆ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಮತ್ತೆ ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನು ಕೂಡ ನಾವು ಆಹ್ವಾನಿಸಿದ್ವಿ. ಮತ್ತು ಅದನ್ನ 6ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರಿಗೂ ಕೂಡ ಮತ್ತೊಮ್ಮೆ ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬರಬೇಕು ಅಂತ ಕೇಳ್ಕೊಳ್ತಾ ಇನ್ವಿಟೇಷನ್ ಕೂಡ ತಮಗೆ ತಲುಪಿಸಿದ್ದಾರೆ ಅಂತ ಅನ್ಕೊಂತೀನಿ. ಜೊತೆಗೆ ಈ ಪತ್ರಿಕಾ ಟಿಪ್ಪಣಿ ಕೂಡ ತಮಗೆ ಕೊಟ್ಟಿದ್ದೀವಿ. ನಮಗೆ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು. ಜೊತೆಗೆ ಆ ದಿವಸದ್ದು 3 ದಿವಸದ ಇದನ್ನು ಕೂಡ ಹೆಚ್ಚು ಪ್ರಚಾರ ಮಾಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ